ವಿದ್ಯೆಯೇ ಶಕ್ತಿ, ಶಿಕ್ಷಣವೇ ಬದಲಾವಣೆಯ ಹಾದಿ ಅನ್ನೋದನ್ನ ನಾವು ಕೇಳ್ತಾನೆ ಇರ್ತೀವಿ. ಆದ್ರೆ ಇಲ್ಲೊಬ್ಬ ಯುವಕ ಅದನ್ನ ನಿಜ ಮಾಡಿನೇ ತೋರಿಸಿದ್ದಾರೆ. ಹೌದು, ಕೊಪ್ಪಳ ಜಿಲ್ಲೆ ಹೊಸಹಳ್ಳಿ ಗ್ರಾಮದ ಸದ್ದಾಂ ಕಳ್ಳಿಮನಿ ಎಂಬ ಈ ವ್ಯಕ್ತಿ ಈ ಶಿಕ್ಷಣ ಪ್ರೇಮಿ ಈಗ ಇಡೀ ನಾಡಿನ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಸರ್ಕಾರಿ ಪ್ರಾಥಮಿಕ ಶಾಲೆ ಹೊಸಳ್ಳಿ ಗ್ರಾಮದಲ್ಲಿ ಸಹ ಶಿಕ್ಷಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನಮ್ಮ ಶಾಲೆಯಲ್ಲಿ ಸದ್ದಾಂ ಹುಸೇನ್ ಕಳ್ಳಿಮನಿ ಸರ್ ಇವರು ಬಹಳ ಉತ್ತಮವಾದಂಥ ಸೇವೆಯನ್ನು ಒದಗಿಸ್ತಾ ಬಂದಿದ್ದಾರೆ. ನಾನು ಕಳೆದ 3 ವರ್ಷಗಳಿಂದ ನೋಡ್ತಾ ಇದ್ದೀನಿ. ಅವ್ರು ಯಾವಾಗಲೂ ಜೋಕ್ ಮಾಡ್ತಾ ಹೇಳ್ತಿರ್ತೀನಿ, ಸರ್ ನೀವು ನಮ್ಮೂರಲ್ಲಿ ಇದ್ದಿದ್ರೆ ಭಾಳ ಚೆನ್ನಾಗಿರ್ತೀವಿ ಸರ್, ನಿಮ್ಮನ್ನ ಮೆರವಣಿಗೆ ಕೂರಿಸಿ ಮೆರವಣಿಗೆ ಮಾಡ್ತಿದ್ವಿ ಸರ್ ಅಂತೇಳಿ ಯಾವಾಗಲೂ ಅವ್ರನ್ನ ತಮಾಷೆ ಮಾಡ್ತಿರ್ತೀನಿ. ಹಂಗೆ ಅದೇ ರೀತಿಯಾಗಿ ಇವರು ಸರ್ ಇಲ್ಲಿ ನಮ್ಮ ಶಾಲೆಗೆ ಸ್ಮಾರ್ಟ್ ಟಿವಿಯನ್ನು ವಿತರಿಸೋದಾಗಿರ್ಬೋದು, ಎಲ್ಲ ತರಗತಿಗಳಿಗೆ ಉಚಿತವಾದಂಥ ಫ್ಯಾನ್ಗಳನ್ನು ವಿತರಣೆ ಮಾಡೋದಾಗಿರ್ಬೋದು. ಅವರು ಅದೇ ರೀತಿಯಾಗಿ ಸರ್ಕಾರ KKRDB ವತಿಯಿಂದ 2 ಸರ್ಕಾರಿ ಬಿಲ್ಡಿಂಗ್ಗಳನ್ನು ಅವರಿಗೆ ಒದಗಿಸಿಕೊಟ್ಟಿತ್ತು. ಆದರೆ ಅವರು ಹೆಚ್ಚುವರಿಯಾಗಿ ಒಂದು ಕೊಠಡಿಯನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಅವ್ರ ತಂದೆಯ ಸ್ಮರಣಾರ್ಥಕವಾಗಿ ಸದ್ದಾಂ ಹುಸೇನ್ ಸರ್ ಅವರು ಉಚಿತವಾಗಿ ಒಂದು ಬಿಲ್ಡಿಂಗನ್ನು ಕಟ್ಟಿಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಅಮ್ಮ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಈ ನಮ್ಮ ಹೊಸಳ್ಳಿ ಗ್ರಾಮದಲ್ಲಿ ಉತ್ತಮವಾದಂಥ ಸೇವೆಗಳನ್ನು ಒದಗಿಸ್ತಾ ಬಂದಿದ್ದಾರೆ. ಅವರು ಇತ್ತೀಚೆಗೆ ನವೆಂಬರ್ 20ನೇ ತಾರೀಕಿನಂದು ಮಕ್ಕಳ ದಿನಾಚರಣೆ ಪ್ರಯುಕ್ತವಾಗಿ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾದಂಥ ಬಹುಮಾನ ವಿತರಣೆ ಕಾರ್ಯಕ್ರಮ ಆಗಿರ್ಬೋದು, ಆಮೇಲೆ ಪ್ರಶಸ್ತಿ ಪತ್ರಗಳನ್ನು ಕೊಡೋದಾಗಿರ್ಬೋದು. ಆಮೇಲೆ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಎಲ್ಲ ಸುತ್ತಮುತ್ತ ಪ್ರೌಢಶಾಲೆಯಲ್ಲಿ ಬುಧವಾರ ಮತ್ತು ಶನಿವಾರ ಯಾವ ರೀತಿಯಾಗಿ ಟಿ ಶರ್ಟ್ ಹಾಕೊಂಬರ್ತಾರೋ ಅದೇ ರೀತಿಯಾಗಿ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾದಂಥ ಟಿ ಶರ್ಟ್ ವಿತರಣೆ ಮಾಡೋದಾಗಿರ್ಬೋದು. ಹೀಗೆ ಹಲವಾರು ಉತ್ತಮ ಸೇವೆಗಳನ್ನು ಒದಗಿಸ್ತಾ ಬಂದಿದ್ದಾರೆ. ಅವರಿಗೆ ಉತ್ತಮವಾದಂಥ ಸೇವೆಯನ್ನು ಒದಗಿಸ್ತಕ್ಕಂಥ ಶಕ್ತಿಯನ್ನು ದೇವರು ಕರುಣಿಸಲಿ. ಅವರಿಗೆ ಆಯುಷ್ಯ ಆರೋಗ್ಯ ಆ ದೇವರು ಕೊಟ್ಟು ಇನ್ನೂ ಉತ್ತಮವಾದಂಥ ಸೇವೆಗೆ ಯಾವಾಗಲೂ ಸದಾ ಮುನ್ನುಗ್ತಾ ನಮಗೆ ಯಾವಾಗಲೂ ಈ ಹೊಸಳ್ಳಿ ಗ್ರಾಮವನ್ನು ಇಡೀ ಕೊಪ್ಪಳ ತಾಲೂಕು ಮಟ್ಟದಲ್ಲಿ ಉತ್ತಮವಾದ ಶಾಲೆ ನಿರ್ಮಾಣ ಮಾಡೋಕ್ಕೆ ಅವರು ಯಾವಾಗಲೂ ಕೈ ಜೋಡಿಸಲಿ ಅಂತ ಹೇಳ್ತಾ ಅವರಿಗೆ ಈ ಒಂದು ಶಾಲೆಗೆ ಈ ಒಂದು ಪರವಾಗಿ ನಮ್ಮ ಮುಖ್ಯೋಪಾಧ್ಯಾಯರ ಪರವಾಗಿ ಶಾಲೆಯ ಪರವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಗ್ರಾಮೀಣ ಭಾಗದ ಸರ್ಕಾರಿ ಶಾಲಾ ಮಕ್ಕಳು ಎಲ್ಲ ಸೌಲಭ್ಯ ಪಡೆದು ಶೈಕ್ಷಣಿಕವಾಗಿ ಪ್ರಗತಿ ಸಾಧಿಸಬೇಕು ಎಂಬ ಉದ್ದೇಶದಿಂದ ತಮ್ಮ ತಂದೆಯ ನೆನಪಿನಲ್ಲಿ ಸರ್ಕಾರಿ ಶಾಲಾ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಸಾಕಷ್ಟು ಶಿಕ್ಷಣ ಅಭಿವೃದ್ಧಿ ಕೆಲಸ ಮಾಡುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇನ್ನು ಸದ್ದಾಂ ಕಳ್ಳಿಮನಿ ಬದುಕಿನ ನಿರ್ವಹಣೆಗೆ ಟ್ರಾನ್ಸ್ಪೋರ್ಟ್ ಉದ್ಯಮ ಮಾಡಿಕೊಂಡು ಬಂದ ಲಾಭದಲ್ಲಿ ಸಮಾಜ ಸೇವೆ ಮೀಸಲಿಟ್ಟಿದ್ದಾರೆ. ಕೋವಿಡ್ ಸಮಯದಲ್ಲೂ ಸಾಕಷ್ಟು ಸಾಮಾಜಿಕ ಕಾರ್ಯದಲ್ಲಿ ತೊಡಗಿರುವ ಇವರು ಹಲವಾರು ಅಂಗವಿಕಲರಿಗೆ, ಬಡ ಕುಟುಂಬಗಳಿಗೆ, ಅಲೆಮಾರಿಗಳಿಗೆ, ಮಾನಸ ಅಸ್ವಸ್ಥರಿಗೆ ಆಹಾರ, ಔಷಧಿ, ತರಕಾರಿ, ಬಟ್ಟೆ ಕೊಟ್ಟು ಹಸಿದವರಿಗೆ ಹಸಿವು ನೀಗಿಸುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಅಭಿನವ ಗವಿಶ್ರೀಗಳ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಪ್ರೇರಣೆಗೊಂಡ ಇವರು KKRDB ಇಂದ ಮಂಜೂರಾದ ಶಾಲಾ ಕಟ್ಟಡಕ್ಕೆ ತಾವು ದುಡಿದ 15 ಲಕ್ಷ ರು ಹಣವನ್ನ ಒಂದು ಸುಸಜ್ಜಿತ ಕಟ್ಟಡ ನಿರ್ಮಾಣಕ್ಕೆ ಮೀಸಲಿಟ್ಟಿದ್ದಾರೆ. ನಮಸ್ಕಾರ, ನಾನು ಹೊಸಳ್ಳಿಯ ಸದ್ದಾಂ ಹುಸೇನ್ ಕಳ್ಳಿಮನಿ ಅಂತಂದೇಳಿ. ನಾನು ಹುಟ್ಟಿದ ಬಡತನ ಕುಟುಂಬದಲ್ಲಿ ಬೆಳೆದಿದ್ದಾನು. ಹಾಗಾಗಿ ಇವತ್ತು ನಾನು ಸರ್ಕಾರಿ ಶಾಲೆಯಲ್ಲಿ ಕಲಿತು ಬೆಳೆದು ಬಂದಿದ್ದೀನಿ. ಹೀಗಾಗಿ ಇವತ್ತು ದೇವ್ರು ಏನಪ್ಪ, ನಾವು ಬಡತನ ಕುಟುಂಬದಿಂದ ಹುಡ್ಕೊಂಡು ಒಂದು ಒಳ್ಳೆಯ ಒಂದು ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ನನಗೇನಂದರೆ ನಮ್ಮ ಕರೋನಾ ಸಂದರ್ಭದಲ್ಲಿ ಬರ್ತಕ್ಕಂಥ ಸಮಸ್ಯೆದಿಂದ ನನಗೆ ಸಮಾಜ ಸೇವೆ ಮಾಡಬೇಕು ಅಂತ ನನ್ನ ಮನಸ್ಸು ಬಂತು. ಹಾಗಾಗಿ ಸಮಾಜ ಸೇವೆ ಮಾಡ್ತಾ ಬಂದಿದ್ದೆ. ಹಸಿದವ್ರಿಗೆ ಊಟ ಕೊಡೋದು, ಅದನ್ನು ಮಾಡೋದು. ಈ ಥರ ನನಗೆ ಕೊಪ್ಪಳ ಅಜ್ಜವ್ರು ಏನು ಹೇಳಿದರು, ಇಲ್ಲ ನಾವು ಮಾಡ್ತಾ ಇದ್ದ ಕೆಲಸ ನೋಡಿ ಅಜ್ಜರು ಅಂದರೆ ನನಗೆ ಭಾಳ ಇಷ್ಟ. ಕೊಪ್ಪಳ ಅಜ್ಜರು ಅಂದರೆ ಅವ್ರ ಹತ್ರ ನಾವು ಮಾತಾಡ್ಬೇಕಾದ್ರೆ ಅಂದರೆ ಇಲ್ಲ ಶಿಕ್ಷಣಕ್ಕಾಗಲಿ ಏನಾದರೂ ಒಂದು ಮಾಡಬೇಕು ಅಂತ ಹೇಳಿದಾಗ ನಾನು ಮತ್ತೆ ಶಿಕ್ಷಣ ಕಡೆಗೆ ಬಂದೆ. ಶಿಕ್ಷಣದಲ್ಲಿ ಅಂದರೆ ನಮ್ಮ ಸರ್ಕಾರಿ ಶಾಲೆ, ನಮ್ಮೂರಿಗೆ ಶಾಲೆಗೆ ಮಾಡೋಣ ಏನಾದರೂ ಅಂತ. ನಮ್ಮೂರು ಶಾಲೆಗೆ ಬಂದ ಮೇಲೆ ನಮ್ಮ ಊರ ಶಾಲೆಯಲ್ಲಿ ನೋಡ್ಕೊಂಡು ಅಲ್ಲೇನೋ ಅನುಕೂಲ ಬೇಕಾಗುತ್ತೆ, ಅದರಲ್ಲಿ ನನ್ನ ಕೈಲಿ ಆಗತಕ್ಷಣ ಅಂತ ಮಾಡ್ತಾ ಬಂದೆ. ಅದು ಮಾಡ್ತಾ ಆದಮೇಲೆ ಸ್ಮಾರ್ಟ್ ಕ್ಲಾಸ್ ಮಾಡಬೇಕಂತಂದು ಹೇಳಿತು. ಆಮೇಲೆ ಈಗ ಇಲ್ಲ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ಸ್ಕೂಲ್ಗೆ ಬಿಲ್ಡಿಂಗ್ ಇಲ್ಲ ಅಂತಂದೇಳಿ ಒಂದು 4-5 ಹುಡುಗರು ಬಿಸಿಲಲ್ಲಿ ಕೂತಿದ್ರು. ಅದನ್ನ ನೋಡಿ ಒಂದು ದಿವಸ ನನಗೇನು ಅನಿಸ್ತು, ಇಲ್ಲ ಏನಾದರೂ ಮಾಡಿ ನಮ್ಮ ಮನೆಯಲ್ಲೇ ನಾನು ಮನೆ ಕಟ್ಟಿದ್ದೀನಿ, ನಾನು ನೆಮ್ಮದಿಯಾಗಿದ್ದೀನಿ, ನಮ್ಮ ಮಕ್ಕಳು ಇರಲಿ ಬೆಳೀಲಿ ಅಂತಂದೇಳಿ ನಾನು ಒಂದು ಸ್ವಂತ ವೆಚ್ಚದಲ್ಲಿ ಒಂದು ಸರ್ಕಾರಿ ಶಾಲೆ ಕಟ್ಟಿದ್ದೀನಿ. ಹೀಗಾಗಿ ನಮ್ಮ ಮಕ್ಕಳಿಗೆ ಏನಾದರೂ ಒಂದು ಅನುಕೂಲ ಮಾಡಬೇಕು, ನಾವು ಬಡತನದಿಂದ ಬೆಳೆದು ಬಂದಿದ್ದೀವಿ ಅಂತಂದೇಳಿ ಇವತ್ತು ಈ ಕೆಲಸನ ಮಾಡಿದ್ದೀನಿ. ಆಮೇಲೆ ಸಹ ನನಗೆ ಊರಿನವರು ಆಗಿರ್ಬೋದು, ಆಮೇಲೆ ಶಾಲೆ ಶಿಕ್ಷಕರು, ಆಮೇಲೆ ಶಾಲೆ ಮಕ್ಕಳು ಭಾಳ ಒಂದು ಒಳ್ಳೆ ವಿಚಾರದಾಗ ನನಗೆ ಭಾಳ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಹೀಗಾಗಿ ನಾನು ಇಂಥ ಎಲ್ಲ ಕೆಲಸ ಮಾಡೋಕ್ಕೆ ನನಗೆ ಪ್ರೇರಣೆ ಆಗಿದ್ದೆ ನಮ್ಮ ಶ್ರೀ ಕೊಪ್ಪಳ ಗವಿಸಿದ್ದೇಶ್ವರ ಅವರ
ವಚನದಿಂದ ನಾನು ಪ್ರೇರಣೆ ಆಗಿದ್ದೀನಿ. ಈಗ ಈ ಬಿಲ್ಡಿಂಗ್ಗೋಸ್ಕರ ಖರ್ಚು ಅಂದರೆ ಒಂದು 12 ರಿಂದ 13 ಲಕ್ಷ ಮಾಡಿದ್ದೀನಿ ಸರ್ ನಾನು. ಆದರೆ ನಾನು ಇದು ನಮ್ಮ ಸರ್ಕಾರಿ ಶಾಲೆಗೆ ಮಾಡಿದ್ದಂದರೆ ಏನಿಲ್ಲ ಅಂದ್ರೆ ಒಂದು 30 ಲಕ್ಷ ಮಟ್ಟ ನಾನು ಖರ್ಚು ಮಾಡಿದ್ದೀನಿ ಸರ್ ಸರ್ಕಾರಿ ಶಾಲೆಗಳಿಗೆ. ನಮ್ಮೂರಲ್ಲಿ ಇರ್ತಕ್ಕಂಥ ಶಾಲೆಗಳಿಗೆ ಹೈಸ್ಕೂಲ್ ಆಗಿರ್ಬೋದು, ಪ್ರೈಮರಿ ಆಗಿರ್ಬೋದು, ಆಮೇಲೆ ಇನ್ನೊಂದು ಪ್ರೈಮರಿ ಇದೆ ನಮ್ಮ 1ನೇ ವಾರ್ಡಲ್ಲಿ, ಅಲ್ಲೇ ಆಗಿರ್ಬೋದು, ಎಲ್ಲ ಮಕ್ಕಳಿಗೆ ಬುಕ್ ಆಗಿರ್ಬೋದು, ಅವರು ಯೂನಿಫಾರ್ಮ್ ಆಗಿರ್ಬೋದು, ಈ ಥರ ಎಲ್ಲ ಮಾಡ್ಕೊಂತ ಒಂದು 32 ಲಕ್ಷ ರೂಪಾಯಿ ಖರ್ಚು ಮಾಡಿದ್ವಿ ಸರ್ ಆ ಶಾಲೆಗೋಸ್ಕರ. ಬಟ್ ನನಗೆ ಭಾಳ ತೃಪ್ತಿ ಇದೆ ಸರ್. ಇವು ಮಕ್ಕಳಲ್ಲಿ ನಗು ನೋಡಿ ನನಗೆ ಸಂತೋಷ ಆಗುತ್ತದೆ. ನಮ್ಮಯ್ಯ ಮಕ್ಕಳು ನಮ್ಮದೇ ಶಾಲೆ ಅನ್ನೋ ಒಂದು ಮನೋಭಾವ ಇಟ್ಕೊಂಡು ನಿಂತೆಲ್ಲ ಕೆಲಸ ಮಾಡಿದ್ದೀನಿ ಸರ್. ಶಿಕ್ಷಣ ಇಲಾಖೆಗಳು ಭಾಳ ಪ್ರಶಂಸೆ ಪಟ್ಟಿದ್ದಾರೆ ಸರ್. ಆಮೇಲೆ ನಮ್ಮ ಕೊಪ್ಪಳದಲ್ಲಿ DDP ಅವರು ಇವರು ನಮಗೆ ಭಾಳ ಸಪೋರ್ಟನ್ನು ಮಾಡಿದ್ದಾರೆ ಸರ್. ನೀವೆಲ್ಲ ಇಂಥ ಹಳೆ ವಿದ್ಯಾರ್ಥಿಗಳು ಇದ್ದು ನಮಗೆಲ್ಲ ಸಪೋರ್ಟ್ ಮಾಡ್ತಾ ಇರ್ಬೇಕು ನೀವು ಅಂತ ಹೇಳ್ತಾರೆ. ಜನಪ್ರತಿನಿಧಿಗಳು ಭಾಳ ಸಪೋರ್ಟ್ ಇದೆ ಸರ್. ಜನಪ್ರತಿನಿಧಿಗಳು ನಮಗೆಲ್ಲರಿಗೆ ಸಪೋರ್ಟ್ ಮಾಡ್ತಾರೆ. ನಮ್ಮ MLA ಆಗಿರ್ಬೋದು, ಮಾಜಿ MLA ಆಗಿರ್ಬೋದು, ನಮ್ಮ ಎಲ್ಲರೂ ನನಗೆ ಭಾಳ ಸಪೋರ್ಟನ್ನು ಮಾಡಿದ್ದಾರೆ ಸರ್. ನಾನು ಇದೇ ಶಾಲೆಯಲ್ಲಿ ಓದಿ ಬೆಳೆದಿದ್ದೀನಿ ಸರ್. ಅದಕ್ಕೆ ನಾನು ಇದೇ ಶಾಲೆಗೆ ಏನಾದರೂ ಒಂದು ಮಾಡ್ಬೇಕು, ನನಗೆ ಅಕ್ಷರ ಜ್ಞಾನ ಕಲಿಸಿದ್ದಾರೆ, ನಾನು ಈ ಸ್ಕೂಲಿಗೋಸ್ಕರ ಏನಾದರೂ ಮಾಡ್ಬೇಕಂತಂದೇಳಿ ಈ ಥರ ಕೆಲಸ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MP 2025 ಜಗದೀಶ್ ಶೆಟ್ಟರ್ ಬೆಳಗಾವಿ ಸಂಸದ, ಡಾಕ್ಟರ್ CN ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಸಂಸದ, ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆ ಸಂಸದೆ, ಡಾಕ್ಟರ್ K ಸುಧಾಕರ್ ಚಿಕ್ಕಬಳ್ಳಾಪುರ ಕ್ಷೇತ್ರ ಸಂಸದ, ಶ್ರೇಯಸ್ ಪಟೇಲ್ ಹಾಸನ ಕ್ಷೇತ್ರ ಸಂಸದ, ಮಲ್ಲೇಶ್ ಬಾಬು ಕೋಲಾರ ಕ್ಷೇತ್ರ ಸಂಸದ, ಸಾಗರ್ ಖಂಡ್ರೆ ಬೀದರ್ ಕ್ಷೇತ್ರ ಸಂಸದ, ಕ್ಯಾಬ್ ಬ್ರಿಜೇಶ್ ಚೌಟ ದಕ್ಷಿಣ ಕನ್ನಡ ಕ್ಷೇತ್ರ ಸಂಸದ, ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣ ಸಂಸದ, ಸುನಿಲ್ ಬೋಸ್ ಚಾಮರಾಜನಗರ ಕ್ಷೇತ್ರ ಸಂಸದ, PC ಮೋಹನ್ ಬೆಂಗಳೂರು ಕೇಂದ್ರ ಸಂಸದ, ಕುಮಾರ್ ನಾಯಕ್ ರಾಯಚೂರು ಕ್ಷೇತ್ರ ಸಂಸದ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MP ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.